ಸಾಧನೆಗೆ ಪ್ರೇರಣೆ, ಅಭಿನಂದನೆ, ಸನ್ಮಾನ, ಸತ್ಕಾರಗಳು ವ್ಯಕ್ತಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ಸಾಧನೆ ಮಾಡಲು ಸಮಾಜಮುಖಿಯಾಗಲು ಪ್ರೇರಣೆ ನೀಡುತ್ತದೆ ಎಂದು ಪ್ರಜಾವಾಣಿ ಹಿರಿಯ ಪತ್ರಕರ್ತ ಆಲಮಪ್ರಭು ಕರಜಗಿ ಹೇಳಿದರು. ಚಡಚಣ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದ ಅವರು, ಹಲವಾರು ಅಡೆತಡೆಗಳನ್ನು ದಾಟಿಕೊಂಡು ಬಂದು ಸಾಧನೆ ಮಾಡಿದವರಿಗೆ ಯಾರೋ ಈ ರೀತಿ ಸನ್ಮಾನ ಮಾಡಿದಾಗ ಇನ್ನೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡಲು ಹುಮ್ಮಸ್ಸು ಬರುತ್ತದೆ ಮತ್ತು ಪ್ರಶಸ್ತಿ ಪಡೆದವರನ್ನ ನೋಡಿ ಯುವ ಜನರಿಗೂ ಸ್ಫೂರ್ತಿ ಬರುತ್ತದೆ. ಇದು ಶ್ಲಾಘನೀಯ ಕೆಲಸ ಎಂದು ಬಣ್ಣಿಸಿದರು. ವಿಜಯ ಕರ್ನಾಟಕ ವರದಿಗಾರ ಮನೋಜ್ ಕುಮಾರ್ ಕಟಗೇರಿ ಮಾತನಾಡಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ನಿರಂತರವಾದ ಪ್ರಯತ್ನ ಬಹಳ ಮುಖ್ಯ. ಆ ನಿರಂತರ ಪ್ರಯತ್ನದ ಫಲವೇ ಇವತ್ತಿನ ಸಾಧಕರು. ಚಡಚಣ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಪತ್ತೆ ಹಚ್ಚಿ ಸನ್ಮಾನ ಮಾಡುವ ಕಾರ್ಯಕ್ರಮ ನಿಜವಾಗಿಯೂ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು. ಯಾಕೆಂದರೆ ಈ ಸಾಧಕರನ್ನ ನಾವು ಸಮಾಜಕ್ಕೆ ಪರಿಚಯ ಮಾಡುವ ಮೂಲಕ ಸಾಧಕರಿಗೆ ನಾವು ಪ್ರೇರಣೆ ನೀಡುತ್ತಿದ್ದೇವೆ, ಪ್ರೋತ್ಸಾಹ ಕೊಡುತ್ತಿದ್ದೇವೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಬಾ ಸಾಹೇಬ್ ತಾವಸೆ, ಸಮಾಜವನ್ನ ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯ. ಪತ್ರಕರ್ತರು ಸಮಾಜದ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತಾರೆ ಮತ್ತು ಸತ್ಯವನ್ನ ಜನರ ಮುಂದಿಡುತ್ತಾರೆ. ಸಮಾಜದಲ್ಲಿ ಜಾಗೃತಿ ಉಂಟಾಗುತ್ತದೆ ಎಂದರು. ಪಟ್ಟಣದಲ್ಲಿ ಪತ್ರಕರ್ತರ ಸಂಘದ ಭವನ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು. ಜಿಲ್ಲಾ ಮಟ್ಟದ ಕಾರ್ಯನಿರತ ಪತ್ರಕರ್ತರ ವಾರ್ಷಿಕ ಪ್ರಶಸ್ತಿ ಪಡೆದ ಪತ್ರಕರ್ತ ಶಿವಯ್ಯ ಮಠಪತಿ, ಬಸವಚೇತನ ಪ್ರಶಸ್ತಿ ಪಡೆದ ಪತ್ರಕರ್ತೆ ವಿದ್ಯಾ ಕಲ್ಯಾಣ್ ಶೆಟ್ಟಿ, ತಾಲೂಕು ನೌಕರರ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ರಮೇಶ್ ಮಲ್ಲಾಡಿ, ಚಡಚಣ ತಾಲೂಕಿಗೆ ಪ್ರಥಮ ಸ್ಥಾನ 619 ಅಂಕಗಳು 99.4% ಪಡೆದ ಕುಮಾರಿ ಲಕ್ಷ್ಮಿ ಮನೋಜ್ ಕುಮಾರ್ ಕಟಗೇರಿ ದ್ವಿತೀಯ ಸ್ಥಾನ ಹಾಗೂ ಕುಮಾರಿ ಸ್ಫೂರ್ತಿ ಶಂಕರ್ ಹಾವಿನಾಳ್ ಅವರು ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ. ಸಂಘ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಗಣ್ಯರನ್ನ, ವಿದ್ಯಾರ್ಥಿಗಳನ್ನ ಕರೆಸಿ ಸನ್ಮಾನ ಮಾಡ್ತಾ ಇರೋದು ಬಹಳ ಖುಷಿಯ ಸಂಗತಿ. ಯಾವಾಗಲೂ ಸನ್ಮಾನಗಳು ವ್ಯಕ್ತಿಯ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ. ಅವರು ಸನ್ಮಾನ ಸ್ವೀಕರಿಸಿ ಮತ್ತೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯೊಂದಿಗೆ ಈ ರೀತಿಯ ಸನ್ಮಾನಗಳು ನಡೀತವೆ. ನಮ್ಮ ಚಡಚಣ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಲ್ಲ ಸದಸ್ಯರು ಭಾಳ ಆ್ಯಕ್ಟಿವ್ ಆಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರು ಈ ರೀತಿಯ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಅವರು ಬಹುತೇಕ ಸ್ಟೇಜ್ ಹೊಡೆದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ಚಡಚಣ ತಾಲೂಕಾ ಜಿಲ್ಲೆಯಲ್ಲಿನೇ ಭಾಳ ವಿಶೇಷ ಸ್ಥಾನಮಾನ ಹೊಂದಿರೋ ಒಂದು ತಾಲೂಕಾಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ನೀವು ಎಲ್ಲ ಯುವಕರದಿರಿ, ಇನ್ನೂ ಭಾಳಷ್ಟು ಬೆಳಿಬೇಕಾಗಿದೆ. ನಾವು ನಮ್ಮ ಹನಾಳ್ ಸರು ಮತ್ತು ಕರೀಜ್ ಸರು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಮುಂದೆ ತಾವೆಲ್ಲರೂ ಉನ್ನತ ಸಾಧನೆ ಮಾಡಿದ ಜನರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕಂತ ಹೇಳ್ತಾ ಇವತ್ತು ಮಲ್ಲಾಡಿ ಸರು ಭಾಳ ಅವರ ಕಾರ್ಯಕ್ರಮದ ನಿರ್ವಹಣೆ ಮಾಡೋದು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಹ್ಯಾಸ್ ವಂಡರ್ಫುಲ್ ಟ್ಯಾಲೆಂಟ್. ಅದೇ ರೀತಿ ನಮ್ಮ ಶಿವಯ್ಯ ಮಠಪತಿಯವರು ಆಡು ಮುಟ್ಟದ ಗಿಡ ಇಲ್ಲ, ಮಠಪತಿಯವರು ಮುಟ್ಟದ ಪತ್ರಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಭಾಳಷ್ಟು ಪತ್ರಿಕೆಗಳಿಗೆ ಅವರು ನಾ ಯಾವಾಗಲೂ ಹೇಳ್ತಿರ್ತೀವಿ. ನಮ್ಮ ಬಗಲಿ ಮತ್ತು ಮಠಪತಿಯವರು ಭಾಳಷ್ಟು ಮತ್ತು ನಮ್ಮ ಡೋಡನ್ ಮಠ ಗುರುಗಳು ಭಾಳಷ್ಟು ಪತ್ರಿಕೆಗಳಿಗೆ ಅಂದರೆ ಅವರ ಹವ್ಯಾಸ ಅದು ತೋರಿಸ್ತದೆ. ಏನೋ ಒಂದು ನಾವು ಸಮಾಜದಲ್ಲಿ ಸಮಸ್ಯೆಗಳನ್ನು ಎತ್ತಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಸಹಿತ ಭಾಳ ಒಳ್ಳೆಯ ಸಾಧನೆ ಮಾಡಿ ಈ ವರ್ಷ ನಮ್ಮ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮತ್ತು ವಿದ್ಯಾ ಕಲ್ಯಾಣ್ ಶೆಟ್ಟಿ ಮೇಡಮ್ ಅವರು ಭಾಳಷ್ಟು ಆ್ಯಕ್ಟಿವ್ ಆಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ಒಬ್ಬ ಮಹಿಳೆಯಾಗಿ ಸಾಧನೆ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳಷ್ಟು ಕಷ್ಟ ಇದೆ. ಯಾಕಂದರೆ ಸಮಾಜ ಭಾಳ ಹೆಣ್ಮಕ್ಳು ಬೆಳೆಯುವಾಗ ಅವರನ್ನು ಕೆಳಕ್ಕೆ ತಳ್ಳಲಿಕ್ಕೆ ಏನು ಕೆಲಸ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಿರ್ತೈತಿ. ಇದರಿಂದ ಹೆಚ್ಚಾಗಿ ಪತ್ರಕರ್ತರ ಒಂದು ಮಕ್ಕಳು ಇವತ್ತಿನ ದಿವಸ ತಾಲೂಕಾ ಮಟ್ಟದಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಪಡೆದು ಸ್ಥಾನವನ್ನು ಪಡೆದು ಒಂದು ಇನ್ನೇ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರಿಗಾಗಿ ನಾವು ಒಂದಿಷ್ಟು ಅಲ್ಪ ಪ್ರಮಾಣದ ಒಂದು ಸನ್ಮಾನ, ಅವರು ಹೀಗೆ ಬೆಳೀಲಿ ಅಂತಕ್ಕಂಥದ್ದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಮಾತುಗಳನ್ನು ಹೇಳಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡೀವಿ. ಅವರೆಲ್ಲರಿಗೂ ಮುಂಬರುವ ದಿನಗಳಲ್ಲಿ ಆಯುಷ್ಯ, ಆರೋಗ್ಯ ಚೆನ್ನಾಗಿರಲಿ, ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ, ಅದೇ ರೀತಿಯಾಗಿ
ನಮ್ಮ ಒಂದು ಸದ್ಯದ ನಮ್ಮ ಸಹಪಾಠಿಗಳು ಆಗಿರ್ತಕ್ಕಂಥ ರಮೇಶ್ ಮಲ್ಯಾಡ್ ಅವರು ಒಂದು ಕರ್ನಾಟಕ ರಾಜ್ಯ ನೌಕರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ನಿರಂತರವಾಗಿ ಒಂದು ಹೋರಾಟಗಳು ಏನೇ ಇದ್ರೂ ಸಹಿತ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಎಲ್ಲೇ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಒಂದು ಹೋರಾಟ ಇರಲಿ, ಒಂದು ಯಾವುದೇ ಸನ್ಮಾನ ಪ್ರಶಸ್ತಿ ಏನೇ ಇದ್ರು ನಮ್ಮೊಂದಿಗೆ ಸದಾ ಬೆರೆಯುವಂತಹ ಒಂದು ಗುಣವನ್ನು ಅವರು ಹೊಂದ್ಯಾರ. ಅವರು ಸಹಿತ ಅವರಿಗೂ ಸಹಿತ ದೇವರ ಆರೋಗ್ಯ ಆಯೋಗ ಬೆಳೆಸಿಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಒಂದು ಕರೆದು ಸನ್ಮಾನ ಮಾಡಿರಿ. ಇನ್ನೂ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಇನ್ನೊಂದಷ್ಟು ನಾವು ಸನ್ಮಾನ ಮಾಡ್ತಕ್ಕಂಥ ಆಶಯವನ್ನು ಹೊಂದೀವಿ. ಅವರು ಎತ್ತರೋತ್ತರವಾಗಿ ಬೆಳೀಲಿ ಅಂತಕ್ಕಂಥ ಒಂದೆರಡು ಮಾತನ್ನು ಹೇಳುತ್ತಾ ನಮ್ಮ ಮುಂದೆ ಮಾತಾಡೋಣ. ನನಗೆ ಯಾವ ಶಬ್ದ ಹೇಗೆ ಯೂಸ್ ಮಾಡ್ಬೇಕು ಅವ್ರಿಗೆ ಗೊತ್ತಾಯ್ತು. ಅಂದ್ರೆ ವಿಷಯ ಯಾವುದು ಡೈರೆಕ್ಟ್ ಹೇಳಬೇಕು, ಯಾವ ವಿಷಯ ಹೇಳಬೇಕು, ಯಾವ ಶಬ್ದದಲ್ಲಿ ಬಳಸಬೇಕು, ಅತ್ಯಂತ ಎಲ್ಲ ವಿಷಯಗಳು ಸಂಕ್ಷಿಪ್ತವಾಗಿ ಅವಿನಾಸರು ಮತ್ತು ಕೈಸರಿಂದ ಯಾವ ರೀತಿ ನಾನು ಕಲಿತೇನೆ. ನಾವು ನಾನು ಶಾಲೆಗೆ ಹೋದ್ಬೇಡಿ, ನಾವೆಲ್ಲ ಬಹಳ ಎತ್ತಬೇಕಾಗಿ ಹೇಳ್ತು. ಅದು ಹಾಗಿಲ್ಲ ಸರ್, ಇಲ್ಲಿ ಯಾವ ವಿಷಯ ಹೇಳ್ಬೇಕು ಅಷ್ಟೇ ಡೈರೆಕ್ಟ್ ಹೇಳ್ಬೇಕು ಅಂತ ಹೇಳಿ ಯಾವ ಪತ್ರಿಕೆಯಲ್ಲಿ ಯಾವ ಒಂದು ಸಬ್ಜೆಕ್ಟ್ ಯಾವ ಒಂದು ಸೆಂಟೆನ್ಸಿಗೆ ಮಾತು ಅಂತಂದು ಅತ್ಯಂತ ನಾನು ಬಹಳಷ್ಟು ಕಳಿಸಿಕೊಟ್ರು. ನಾನು ಸುಮಾರು ಹೋಗಿ ಬಂದಿರ್ತದೆ. ನಾನು ಆ್ಯಕ್ಚುಲಿ ನಾನು ಪತ್ರಕರ್ತ ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓಪನ್ ಆಗಿ ನಾನು ಅವ್ರಿಂದ ಏನಂದ್ರೆ ನಾ ಕಲ್ತಿದ್ದೆ. ಯಾಕಂದ್ರೆ ಶಬ್ದಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು, ವಾಕ್ಯಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು ಇವರಿಂದ ಮತ್ತು ಇವರು ಜಿಲ್ಲಾ ಪತ್ರಕರ್ತರ ಸಂಪಳಿಸ್ತಾರೆ. ಅವರು ನಾನು ಬಹಳಷ್ಟು ಮಾರ್ಗದರ್ಶನ ಮಾಡಿದ್ರೆ ಅವರ ನಾನು ಬರೇ ಸಪೋರ್ಟ್ ಮಾಡ್ತೀನಿ. ಏನಾದ್ರು ಮಾಹಿತಿಗಳು ಕೊಡ್ತೇನೆ ಅಷ್ಟೇ ಅವ್ರು ಹಾಕ್ತಾರೆ. ಅವರಿಂದ ನಾನು ಅದನ್ನೇ ನಾನು ನಮ್ಮ ಟೀಚಿಂಗಲ್ಲಿ ಯೂಸ್ ಮಾಡಿದ್ದೆ. ನಮ್ಮ ಊರಿಗೆ ಹೇಳ್ತೇನೆ ನಾನು ಈ ಶಬ್ದವನ್ನು ಯಾವ ರೀತಿ ಬಳಸಬೇಕು, ಡೈರೆಕ್ಟ್ ಹೆಂಗೆ ಆನ್ಸರ್ ಬರೀಬೇಕು, ಯಾವ ಕ್ವಶನ್ಸ್ ಬರೀಬೇಕು ಅನ್ನೋದು ಅದು ಹೇಳಿದೆನು. ಅವರೆಲ್ಲ ಮಾರ್ಗದರ್ಶನದ ಮೂಲಕ ನಾನು ಒಡನಾಡಿಗಳು ಅಷ್ಟೇ, ಒಡನಾಡಿ ಪತ್ರಕರ್ತಲ್ಲ ಒಡನಾಡಿಗಳು ಅಷ್ಟೇ. ನಾನು ಏನಾದ್ರು ಮಾಹಿತಿಯನ್ನು ಕೊಡ್ತಿರ್ತೀನಿ ಅಷ್ಟೇ. ಅವರೇ ಏನಾದ್ರು ನಮ್ಗೆ ಹೇಳ್ತಿರ್ತಾರೆ, ಸರ್ ಯಾವ ಮಾಹಿತಿನ ಇಲ್ಲ ನೀವು ಹೋಗ್ಬಾರಿ ಅವ್ರ ಸರ್ ಹೇಳ್ತಿರ್ತಾರೆ, ಕಡಿಗೆ ಸರ್ ಅವ್ರ ಮಾಹಿತಿ ಕೇಳ್ತಿರ್ತಾರೆ, ನಮ್ಮ ಇವರು ಯಾರು ನಮ್ಮ ಸ್ವಾಮಿಗಳು ಕೇಳ್ತಿರ್ತಾರೆ, ಕಡಿ ಸರ್ ಅಂದ್ರೆ ಕಾಯಿ ಮಾಡ್ಕೊಂಡೇ ಇರ್ತದೆ. ಅಂದ್ರೆ ಏನು ಇವ್ರು ಜೋಡಿ ಇದ್ದಾಗ ನಾನೇ ಹೆಚ್ಚು ಬಂದಿದೆ. ಪತ್ರಕರ್ತೆ ಆದ್ರೆ ಹೆಂಗ್ ಆಗ್ಬೇಕು, ಅದು ಹೆಂಗ್ ಮಾಡ್ಬೇಕು ಅನ್ನೋದು ಸ್ವಲ್ಪ ನನಗೆ ಗೊಂದಲ ಇತ್ತು. ನೀವೆಲ್ಲರೂ ಕೆಲವೊಂದಿಷ್ಟು ಜನ ನನಗೆಲ್ಲರೂ ಹೆಲ್ಪ್ ಮಾಡಿದ್ದೀರಾ, ಸಹಾಯ ಮಾಡಿದ್ದೀರಾ. ತಮ್ಮ ಈ ಒಂದು ಸನ್ಮಾನಕ್ಕೆ ನಾನು ಆಭಾರಿಯಾಗಿರ್ತೀನಿ. ಹೀಗೆ ನಮ್ಮ ಪತ್ರಕರ್ತರ ಸಂಘ ಇನ್ನೂ ಗಟ್ಟಿಯಾಗಿ ಬೆಳೀಲಿ. ಚಡ್ಚಾಮ್ ತಾಲೂಕಿನ ಅನೇಕ ಸಾಧಕರಿಗೆ ಹಾಗೂ ಅನೇಕ ಓರೆಕೋರೆಗಳಿದ್ದಾವೆ, ಅವುಗಳನ್ನು ಬೆಳಕಿಗೆ ತರುವಲ್ಲಿ ನಾವು ಇನ್ನೂ ಹೆಚ್ಚಾಗಿ ಶ್ರಮಿಸಬೇಕಾಗಿದೆ ಅಂತ ನನ್ನದೊಂದು ಅಭಿಪ್ರಾಯ. ಕೇವಲ ನಾವು ಪತ್ರಕರ್ತರಾಗಿ ಹೆಸರಿಗೆ ಕಾರ್ಡ್ಗಳನ್ನು ಮಾಡದೆ ಅವುಗಳನ್ನು ದಾರಿಗೆ ತರುವಂಥ ಸಮಾಜದ ಓರೆಕೋರೆಗಳನ್ನು ಹೆಚ್ಚಿಗೆ ನಾವು ಏನು ಮಾಡಬೇಕು, ಪತ್ರಿಕೆಯಲ್ಲಿ ತರುವಂಥ ಕೆಲಸ ಮಾಡಬೇಕು. ಈಗ ನನ್ನನ್ನು ಕರೆಸಿದ್ರೆ ಆಗಿನ ಈ ಒಂದು ನಮ್ಮ ಯಾವತ್ತೂ ಸದಾ ಹಸನ್ಮುಖಿಯಾಗಿರೋ ಇಬ್ಬರು ಉಭರಿಯರು, ಅವರು ಕೂಡ ಒಳ್ಳೆ ಸಾಧನೆ ಮಾಡಿದ್ದಾರೆ. ಹಾಗೂ ನಮ್ಮ ಇಬ್ಬರು ಅಣ್ಣ ತಮ್ಮಂದಿರು ಈ ಒಂದು ಸುಂದರವಾದ ಸಮಯದಲ್ಲಿ ನಾನು ಅನೇಕ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಮೇಶ್ ಬಿರಾದಾರ್ ವಹಿಸಿದ್ರು. ಮುಖ್ಯ ಅತಿಥಿ ಸ್ಥಾನವನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ಶಂಕರ ಹಾವಿನಾಳ್, ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಡೋಣಜಮಠ್, ಕಾರ್ಯದರ್ಶಿ ಶ್ರೀಕಾಂತ ಬಗ್ಲಿ, ಖಜಾಂಚಿ ವಿನಯ್ ಜಿರಂಕಲ್ಗಿ ಸೇರಿದಂತೆ ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು. ರಮೇಶ್ ಮಲ್ಲಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ಉಮಾಶಂಕರ್ ಕ್ಷತ್ರಿ, ಭಾರತ ವೈಭವ ನ್ಯೂಸ್, ಚರ್ಚನಾ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.